ಗದಗ ಜಿಲ್ಲಾ ಕಾರಾಗೃಹದಲ್ಲಿ ಕಾರಾಗೃಹ ಬಂದಿಗಳಿಗೆ ಸಾಹಿತ್ಯ ಪುಸ್ತಕ ಹಾಗೂ ಮಹಿಳಾ ಬಂದಿಗಳಿಗೆ ವಸ್ತ್ರದಾನ ವಿತರಣೆ ಸಮಾರಂಭ ಹಾಗೂ ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಕಾರಾಗೃಹದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ನ್ಯಾಯಾಧೀಶರಾದ ಬಸವರಾಜ್, ಪೊಲೀಸ್ ಅಡಿಷನಲ್ ಎಸ್ಪಿ ಸುಂಕದ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವನಗೌಡರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ವತಿಯಿಂದ ಅಧ್ಯಕ್ಷರಾದ ರಜನಿರಾಜ್ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸನ್ಮಾನ್ಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಸಾಹೇಬರು ಉದ್ಘಾಟನಾ ಪ್ರಾರಂಭ ಹೇಳ್ಬೇಕಂತ ಅವರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ನಮ್ಮ ನ್ಯಾಯಾಧೀಶರ ಸಿಂಗೌಡರು, ರಜನಿ ರಾಜ್ ಅಧ್ಯಕ್ಷರು, ಈ ಕರ್ನಾಟಕ ರಾಜ್ಯ ಮಹಿಳಾ ಮಕ್ಕಳ ಸಂಸ್ಥೆ ಮಂಡ್ಯ ಮತ್ತು ಶುಭ ಈ ದಿನ ಈ ಮಂಡ್ಯ ಜಿಲ್ಲೆ ಮದ್ದೂರಿನ ಒಂದು ಮಕ್ಕಳ ಧ್ವನಿ ಸಂಸ್ಥೆಯಿಂದ ಒಂದು ಈ ವಿಚಾರಣಾ ದಿನ ವಿತರಣೆಗಾಗಿ ಒಂದು ಪುಸ್ತಕ ವಿತರಣೆ ಕಾರ್ಯಕ್ರಮ, ಅದೇ ರೀತಿಯಾಗಿ ವಸ್ತುದಾನ ವಿತರಣಾ ಕಾರ್ಯಕ್ರಮ, ಅದರ ಜೊತೆಗೆ ಕಾನೂನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದು ಇವರು ರಜನಿರಾಜ್ ಮತ್ತು ಶುಭ ಮತ್ತು ಲಕ್ಷ್ಮೀ ಇವರು ಮಂಡ್ಯದಿಂದ ಮದ್ದೂರಿಂದ ಅವರು ಇಲ್ಲಿವರೆಗೆ ಇದು ಅವರ ಸಾಮಾಜಿಕ ಕಳಕಳಿ. ಕೈದಿಗಳು ಜೈಲಿನಿಂದ ಹೊರಗೆ ಹೋದರೆ, ಈ ನ್ಯಾಯಕ್ಕೆ ಬಂದರೆ ಹೊರಗೆ ಹೋದರೆ ಅವರ ಜೀವನ ಚೆನ್ನಾಗಿರುವ ಉದ್ದೇಶದಿಂದ ಅವರು ಇಲ್ಲಿ ಬಂದು ಪುಸ್ತಕ ಹಂಚಿಕೆಯಾಗಿ ಅದಕ್ಕಾಗಿ ವಸ್ತ್ರ ವಿತರಣೆಗಾಗಿ ಮಾಡಿದರೆ ಅವರಿಗೆ ಮೊದಲನೇದಾಗಿ ನಾನು ಸಲ್ತೇನೆ. ಅದೇ ರೀತಿಯಾಗಿ ನಾವು ಇಲ್ಲಿ ಇದ್ದೀರಿ, ನೀವು ಮಾಡಿದ ತಪ್ಪು ಅಥವಾ ಬೇರೆಯವರು ಮಾಡಿದ ತಪ್ಪು ಈಗ ನೀವು ನ್ಯಾಯಕ್ಕೆ ಬಂದಿದ್ದೀರಿ. ಈಗ ನೀವು ಕೆಲವರಿಗೆ ಈಗ ವಿಚಾರಣೆ ಅವಧಿಯಲ್ಲಿ ಜಾಮೀನು ಸಿಗಬಹುದು. ಅದೇ ರೀತಿಯಾಗಿ ಕೆಲವು ಜಾಮೀನು ಸಿಗದೆ ವಿಚಾರಣೆಯಾಗಿ ಬಿಡುಗಡೆ ಆಗಬಹುದು. ಅದಕ್ಕಾಗಿ ನೀವು ಕೆಲವು ಶಿಕ್ಷೆಯಾಗಿ ಬಿಡುಗಡೆ ಆಗಬಹುದು. ಆಗ ನೀವು ಸಮಾಜ ಜೊತೆ ಅವರಿಗೆ ಇರಬೇಕಾಗುತ್ತದೆ. ಆಗ ನಿಮ್ಮ ಜೀವನ ಹೇಗೆ ಇರಬೇಕು ಎನ್ನುವುದರ ಬಗ್ಗೆ ಈ ಎಲ್ಲ ಮಹನೀಯರ ಪುಸ್ತಕಗಳಲ್ಲಿ ಅವುಗಳನ್ನು ತಾವೆಲ್ಲ ಓದಬೇಕು. ಅದು ನೀವು ಓದಿದವರು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹಪಾಠಿಗಳಿಗೆ ಅವ್ರಿಗೆ ಹೇಳಬೇಕು, ನಿಮ್ಮ ಜೀವನ ಒಳ್ಳೆಯದಾಗಬೇಕು. ಅದೇ ರೀತಿಯಾಗಿ ಯಾರು ವಿದ್ಯಾಭ್ಯಾಸ ಅದಕ್ಕೂ ನೀವು ಓದೋಕ್ಕೆ ಅವಕಾಶ ಇದೆ. ನೀವು ಅಕ್ಷರಾಭ್ಯಾಸ ಕೂಡ ಹೀಗೆ ಮಾಡ್ಬೋದು. ಇದನ್ನು ನಾವು ಹೊರಗೆ ಕೆಲವು ನೋಡ್ತೀವಿ, ಕೆಲವು ಜಾಮೀನು ಮೇಲೆ ಹೋಗ್ತಾರೆ. ಹೋದ ನಂತರ ಮತ್ತೆ ಅವರು ಯಾರು ದೂರು ಕೊಟ್ಟಿರ್ತಾರೆ ಅವರಿಗೆ ಮತ್ತೆ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾರೆ. ಇದರಿಂದಾಗಿ ನಿಮ್ಮ ಜಾಮೀನು ರದ್ದು ಆಗುತ್ತೆ. ಆಗ ನಿಮ್ಮ ಜಾಮೀನು ಹೊರಗೆ ಹೋಗಿದ್ರೆ ವಿಚಾರಣೆ ಆಗೋದು, ವಿಚಾರಣೆ ಆದಮೇಲೆ ಕೂಡ ನೀವು ಮತ್ತೆ ಅಂತ ಕೆಲಸ ಕೈ ಹಾಕೋದು. ಅದೇ ರೀತಿಯಾಗಿ ಕೆಲವರು ಬಿಡುಗಡೆ ಆಗಿ ಹೋಗ್ತಾರೆ.
ಬಿಡುಗಡೆ ಹೋದ್ಮೇಲೆ ನಮ್ಮ ನ್ಯಾಯಾಲಯ ಬಿಡುಗಡೆ ಮಾಡಿದೆ, ನಾವೇನು ಮಾಡಿದ್ರೆ ಮತ್ತೆ ಅದೇ ಅಪರಾಧದಲ್ಲಿ ತಗೊಳ್ತಾರೆ. ಉದಾಹರಣೆ ಮಾಡಿದರೆ ಈ ಕಳ್ಳತನ ಮತ್ತೆ ಕಳ್ಳತನ ಮಾಡಿ ಅವರು ಮತ್ತೆ ಜೈಲಿಗೆ ಬರ್ತಾರೆ. ಅದೇ ರೀತಿಯಾಗಿ ಮತ್ತೆ ಅದೇ ಅಪರಾಧ ಮಾಡ್ತಾರೆ. ಇಂಥ ಅಪರಾಧ ಮತ್ತೆ ನಾವು ಎರಡನೇ ಸಲ ಅದೇ ಅಪರಾಧ ಮಾಡಿ ಕಳ್ಳತನ ಮಾಡಿದ್ರೆ ಮತ್ತೆ ಬಂದು ಅವರಿಗೆ ಹೆಚ್ಚಿನ ಶಿಕ್ಷೆ ಆಗುತ್ತೆ. ಅದೇ ರೀತಿಯಾಗಿ ಮತ್ತೆ ನೀವು ಹೋದರೆ ಅದೇ ರೀತಿ ಆಗುತ್ತೆ. ಇನ್ನೊಂದು ನಾನು ಈ ಬಂದು ನೋಡಿದ್ರೆ ಈ ಒಂದು 3 ಪ್ರಕರಣಗಳಲ್ಲಿ ಅವರು ತಮ್ಮ ಹೆಂಡತಿಗೆ ಒಂದು ಅನುಮಾನ ಕೊಟ್ಟು ಅವ್ರನ್ನ ಕೊಲೆ ಮಾಡಿದಲ್ಲಿ ಕೇಸ್ 3 ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ. ಎರಡನೇ ಶಿಕ್ಷೆ ಪ್ರಕಟಣೆ ಮಾಡಿ ಇನ್ನೊಬ್ಬರು ಶಿಕ್ಷೆ ಆಗಿದೆ. ಅದರಲ್ಲಿ ಈ ಹೆಂಡತಿಯ ನಡತೆ ಬಗ್ಗೆ ಅನುಮಾನ ಪಟ್ಟು ಒಂದು ಅವರು ಕೊಲೆ ಮಾಡಿದ್ದಾರೆ. 2 ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೇನೆ ನಾನು. ಈಗ ನಾವು ನಮ್ಮಲ್ಲಿ ಗಂಡ ಹೆಂಡತಿ ಮತ್ತೆ ಏನಾದರೂ ಇದ್ರೆ ಅದನ್ನು ನಾವು ಕಾನೂನು ಪ್ರಕಾರ ಬಗೆಹರಿಸಬೇಕು. ಅದು ಬಿಟ್ಟು ನಾವು ನಮ್ಮ ಈ ಕಾನೂನು ನಾವು ಹೇಗೆ ಇಟ್ಟುಕೊಂಡ್ರೆ ಅದೇನಾಗುತ್ತೆ, ಮುಂದೆ ನಾವು ಜೈಲಿಗೆ ಹೋಗಬೇಕಾಗುತ್ತೆ. ಮತ್ತು ನಿಮ್ಮ ಮಕ್ಕಳು ಏನಾದ ಆರೋಪಿಯ ಮಕ್ಕಳು ಮತ್ತು ಶಿಕ್ಷಕರ ಮಕ್ಕಳು ಕೂಡ ಅವರು ಅನಾಥರಾಗ್ತಾರೆ. ಈ ರೀತಿ ನಡೀತಾ ಇದೆ. ಅದೇನಾದ್ರಿಲ್ಲ ನಾವು ಅದು ಈ ಜೈಲಲ್ಲಿ ಇರೋದಕ್ಕೆ ಬಂದು ಆಗುತ್ತೆ, ತೊಂದರೆ ಆಗುತ್ತೆ. ನೀವು ಡೈವರ್ಸ್ ಕೇಸ್ ಹಾಕಬೇಕಾಗುತ್ತೆ. ಒಂದು ರೀತಿಯಂಥದ್ದು ಏನಾದರೂ ಇದ್ದರೆ ಸುಮ್ಮನೆ ಕೇವಲ ಬರೀ ಕಲ್ಪನೆ ಮಾಡಿಕೊಂಡು ಹೀಗೆ ನನ್ನ ಹೆಂಡತಿ ನಡತೆ ಸರಿ ಇರಲಿಲ್ಲ ಅಂತ ಅವ್ರನ್ನ ಕೊಲೆ ಮಾಡಿ ನೀವು ಕಾನೂನು ಕೈಗೆತ್ತಿಕೊಂಡು ನೀವು ಜೈಲಲ್ಲಿ ಇರೋದು ಇದು ಕಾನೂನಿನ ಪ್ರಕಾರ ತಪ್ಪಾಗ್ತೀವಿ. ಕೆಲವು ಕಡೆ ಬರ್ತಾ ಇದೆ ಯೂಟ್ಯೂಬ್ನಲ್ಲಿ, ಕೆಲವರು ಒಬ್ಬರ ಕಡೆಯಿಂದ ಕಳ್ಳತನ ಮಾಡಿ ಅದನ್ನು ತಂದು ಬೇರೆಯವ್ರಿಗೆ ಹಂಚೋದು. ಅದು ನೀವು ಮಾಡ್ತೀರಲ್ಲ ಅಪರಾಧ. ಅವನೇನಾದ ಅದನ್ನ ಕೆಲವರು ಹೇಳ್ತಾರೆ, ನಾನು ಕಳ್ಳತನ ಮಾಡ್ತಿದ್ದೆ, ಕಳ್ಳತನ ಮಾಡಿ ಅದನ್ನ ಬಡವರಿಗೆ ಹಂಚಿದೆ ಅಂತ. ನಿಮ್ಗೆ ಯಾಕೆ ಬೇಕು ಅದು ಬಡವರಿಗೆ ಹಂಚಿದೆ ಹಾಕ್ಬೇಕು ನಿಮಗೆ ಅಂತ? ನಿಮ್ಮ ಆಸ್ತಿ ಕೊಡ್ರಿ, ಸಮಾಜಕ್ಕೆ ಕೊಡ್ರಿ, ದಾನ ಮಾಡಿ. ನೀವು ಬೇರೆ ಆಸ್ತಿ ಕಳ್ಳತನ ಮಾಡಿ ಇನ್ನೊಂದು ಬಡವರಿಗೆ ಯಾಕೆ ಹಂಚೋದು ನಿಮ್ಗೆ ಹಾಕ್ಬೇಕು? ಅದನ್ನು ನಾವು ಕಳ್ಳತನ ಮಾಡಿದ್ದೇನೆ ಕೆಲವು ಬರ್ತಾ ಇದೆ, ನಾವು ನೋಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ ಬರ್ತದೆ. ಕೆಲವರು ಹೇಳ್ತಾರೆ ಅದನ್ನೇ ಅವರೇ ಹೀರೋಗಳು, ನಾವೇ ಇಲ್ಲ ನಾವು ಇಂಥ ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಗೆ ಯಾಕೆ ಗೊತ್ತಾ? ನಿಮ್ಮದಿದ್ದರೆ ಹಂಚಿರಿ, ಸಾರ್ವಜನಿಕರಿಗೆ ಕೊಡಿ, ನಿಮ್ಮ ಆಸ್ತಿ ಕೊಡ್ರಿ. ನೀವು ಬೇರೆ ಆಸ್ತಿ ಅದು ಅವರೇನಾದರೂ ಅಕ್ರಮವಾಗಿ ಆಸ್ತಿ ಗಳಿಸಿದರೆ ಸರ್ಕಾರ ನೋಡ್ಕೊಳ್ಳುತ್ತೆ, ಅದು ಸರ್ಕಾರ ಕ್ರಮ ತಗೊಳುತ್ತೆ. ಅವರು ಅವರು ಲಂಚದಿಂದ ಆಸ್ತಿ ಗಳಿಸಿದ್ದಾರೆ, ಏನೊಂದು ಗಳಿಸಿದ್ದಾರೆ ಅಂತ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. ನೀವು ಈ ರೀತಿಯಾಗಿ ಕಾನೂನನ್ನು ಅವರು ಕೈಗೆತ್ತಿಕೊಳ್ಳುವ ಪ್ರಕ್ರಿಯೆ ಅದು ತಪ್ಪು. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲ ಮಹನೀಯರ ಪುಸ್ತಕಗಳು ಇದೆ, ಅವುಗಳೆಲ್ಲ ಎಂಥ ದಾರಿದೀಪ ನಮಗೆ. ಅದನ್ನು ನಾವು ಇದು ತಿಳ್ಕೊಂಡು ನೀವು ಪ್ರತಿಯೊಬ್ಬರು ಓದಿದವರು ನಿಮ್ಮ ಸ್ನೇಹಿತರಿಗೆ ಹೇಳಿಕೊಟ್ರೆ ಅದರಿಂದ ನೀವು ಹೊರಗೆ ಬಂದಾಗ ನೀವು ಹೊಸ ವ್ಯಕ್ತಿಗಳಾಗಿ ಬರಬೇಕು. ಮತ್ತು ನೀವು ಸಮಾಜದ ಮುಖ್ಯವಾಗಿ ನೀವು ಸೇರಿಕೊಳ್ಬೇಕಾಗಿದೆ. ನಾವು ನಮ್ಮ ಕಲ್ಪನೆ ಪ್ರಕಾರ ಹೋಗೋದ ನಮ್ಮ ನೇರಕ್ಕೆ ನಾವು ನೋಡಿಕೊಂಡ್ರೆ ತಪ್ಪಾಗುತ್ತೆ. ಕಾನೂನು ಏನಿದೆ, ಧರ್ಮ ಏನಿದೆ, ಅದ್ರ ಪ್ರಕಾರ ನಾವು ನಡ್ಕೊಳ್ಬೇಕಾಗುತ್ತೆ. ಈ ಸಮಾಜದ ಮುಖ್ಯವಾಗಿ ನೀವು ಬಂದಾಗ ನೀವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಮುಖ್ಯ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಅದಕ್ಕಾಗಿ ಈ ಪುಸ್ತಕ ವಿತರಣೆ ಇದೆ. ಅದಕ್ಕೆ ತಾವೆಲ್ಲ ಈ ಪುಸ್ತಕಗಳನ್ನು ಓದಿ ಓದಿದವರು ಕೂಡ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹಪಾಠಿಗಳಿಗೆ ಹೇಳಿ ನೀವು ಹೊರಗೆ ನೀವು ಈ ನ್ಯಾಯಾಂಗ ಬಂದ್ರಿಂದಾಗಲಿ ಅಥವಾ ನೀವು ಶಿಕ್ಷೆಯಿಂದಾಗಲಿ ಹೊರಗೆ ಬಂದ ನೀವು ಹೊಸ ವ್ಯಕ್ತಿಗಳಾಗಿ ಬರಬೇಕು. ಸಮಾಜದ ಮುಖ್ಯವಾಹಿನಿಗೆ ನೀವು ಸೇರಿಕೊಂಡು ನಿಮ್ಮ ಜೀವನ ಒಂದು ಎಲ್ಲರೂ ಮೆಚ್ಚುವಂತೆ ಇರಬೇಕು. ಆ ದೃಷ್ಟಿಯಿಂದ ಇದನ್ನೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಕೂಡ ಇವರು ಅಲ್ಲಿಂದ ಬಂದು ಈ ಪುಸ್ತಕ ಮತ್ತು ಬಟ್ಟೆ ವಿತರಣೆ ಮಾಡಿದ್ದಾರೆ. ಮತ್ತೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ ಅಂತ ಹೇಳಿದಂಥ ಹಾಗೂ ಈ ಪುಸ್ತಕಗಳು ತಮಗೆ ದಾರಿದೀಪವಾಗಲಿ ಅಂತ ನುಡಿಮುತ್ತುಗಳನ್ನು ಹೇಳಿದ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮಗೆಲ್ಲ ಪುಸ್ತಕಗಳನ್ನು ಮತ್ತು ವಸ್ತ್ರಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರಿನ ಅಧ್ಯಕ್ಷರಾದಂಥ ಶ್ರೀಮತಿ ರಜನಿ ರಾಜ್ ಅವರು ಈ ಬುಕ್ಗಳನ್ನ ಓದಿರ್ತಕ್ಕಂಥ ಒಂದು ಒಳ್ಳೆಯ ವಿಚಾರಗಳನ್ನ ಅದರಲ್ಲಿ ಒಂದಾದ್ರೂ ನಾವು ಆಲೋಚಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ ಒಂದು ಉದ್ದೇಶದಿಂದ ಈ ಬುಕ್ಗಳನ್ನ ನಮಗೆ ಕೊಡ್ತಾ ಇದ್ವಿ. ಎಲ್ರಿಗೂ ಓದಿಗೆ ಬಂದೇ ಬರುತ್ತೆ. ಕಲಿಯಾಗಲಿ ಯಾರು ಓದ್ಬೇಕಲ್ಲ, ಅಟ್ಲೀಸ್ಟ್ ಅವಸರದಿಂದ ಓದಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಾದರೆ ಜೀವನದಲ್ಲಿ ಒಂದು ಒಳ್ಳೆಯ ಇಂಥ ಸಂಗತಿಗಳನ್ನು ಆಲೋಚಿಸ್ಕೊಂಡು ನೆಕ್ಸ್ಟ್ ಟೈಮ್ ಎಲ್ಲ
ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಅವ್ರ ಜೊತೆ ಸೇರಿಸ್ಕೊಂಡು ಇಲ್ಲಿ ನಮಗೆಲ್ಲ ಭೇಟಿಯಾಗಿ ಆ್ಯಕ್ಚುಲಿ ನಾನು ಅದೆಲ್ಲ ಸೆಲೆಕ್ಟ್ ಮಾಡಬೇಕು ಅಂತಿದ್ದೆ. ಭಾಳ ದಿವಸ ಆಯ್ತು ನೋಡಿದ್ದೆ. ಈಗ ಹಳೆ ತೋರಿಸ್ತಾರೆ ನೋಡಿ ನೇಷನ್ ಮೆಡಲ್ ಇದನ್ನು ಜೈಲು ನೀವು ಎಷ್ಟು ಬರೀತಿದ್ದಾರೆ. ಅವ್ರು ಇಷ್ಟೇ ಒಂದು ಪೀಳಿಗೆಯಲ್ಲಿ ಜಗತ್ತು ಯಾರು ಮಾತಾಡ್ತಿದ್ದೇನಿಲ್ಲ, ನಿಮ್ಗೆ ಎಷ್ಟೊಂದು ಸೌಲಭ್ಯ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ತುಂಬ ವ್ಯತ್ಯಾಸ ಇದೆ. ಸೊ ತಾವೆಲ್ಲ ಒಳ್ಳೆಯದಾಗಿ ಸರ್ವಜ್ಞ ಹೋಗಿ ಒಳ್ಳೆಯದಾಗಲಿ ಅಂತ ನನ್ನ ಆಶೀರ್ವಾದ ಎಲ್ಲರಿಗೂ ನನ್ನ ಬೇರೆ ಹಸಿರಾಗಿರುವ ಗೌರವಾನ್ವಿತ ಗಣ್ಯ ನಿರ್ದೇಶಕರೇ ಹಾಗೂ ಅಧ್ಯಕ್ಷ ವ್ಯವಸ್ಥೆಯವರೇ ಹಾಗೂ ಈ ಜೈಲಿನ ಸಿಬ್ಬಂದಿ ವರ್ಗದವರಿಗೆ ಬೆಳಗಿನ ವಂದನೆಗಳು. ವೇದಿಕೆ ಮುಂಭಾಗ ಇರುವ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬೆಳಗಿನ ಶುಭೋದಯ. ಇಲ್ಲಿ ತನಕ ನ್ಯಾಯಾಧೀಶರು ವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಇದೊಂದೇ ಕಾರ್ಯಕ್ರಮಕ್ಕೆ ಬರುವುದಲ್ಲ, ರಾಜ್ಯಾದ್ಯಂತ ಎಲ್ಲ ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ಕೊರತೆಗಳೇನಿದೆ ಅದನ್ನು ನಮ್ಮ ಲಯನ್ಸ್ ಕ್ಲಬ್ಬಿಂದ ನಾವು ಸಹಪಾಠಿಗಳ ಒಳಗೆ ಹೋಗಿ ಅದಕ್ಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಜೈಲಿನ ನಿರೀಕ್ಷಕರಿಗೆ ಗಮನಕ್ಕೆ ತಂದು ಅದನ್ನು ಸಹಾಯಸ್ತ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ತನಕ ಬಳ್ಳಾರಿ ಕಾರ್ಯಕ್ರಮ ಇರ್ಬೋದು, ಮೈಸೂರು ಕಾರ್ಯಕ್ರಮ ಇರ್ಬೋದು, ಮಂಡ್ಯ ಕಾರ್ಯಕ್ರಮ ಇರ್ಬೋದು, ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ವಿ. ರಾಮನಗರ ಕಾರ್ಯಕ್ರಮದಲ್ಲೂ ಕೂಡ ಮನಸ್ಸಿನ ಪರಿವರ್ತನೆಗಾಗಿ ಕೆಲವೊಂದು ಹಾಸ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹೊರಗಡೆ ಇರೋರಿಗೆ ಅವರು ನೋವನ್ನು ಬಂದಿರ್ತಾರೆ ಹೊರಗಡೆಯಿಂದ. ಹಾಗಾಗಿ ಜೈಲಲ್ಲಿ ಕಾರ್ಯಕ್ರಮಗಳಾಗಿ ತುಂಬ ಆಲೋಚನೆಗೊಳಗಾಗಿ ಮಾನಸಿಕವಾಗಿ ಒತ್ತಡ ಕಳ್ಕೊಂಡಿರ್ತಾರೆ. ಹಾಗಾಗಿ ಮನಸ್ಸಿನ ಪರಿವರ್ತನೆಗೆ ಹಾಸ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆ ಮೊನ್ನೆ ಕೂಡ. ಅಲ್ಲಿ ನ್ಯಾಯಾಧೀಶರು ಕೂಡ ಬಂದಿದ್ದರು. ಇದೇ ಥರ ಎಲ್ಲ ಕಾರ್ಯಕ್ರಮಗಳಿಗೂ ಭೇಟಿಗೆ ಕೊಟ್ಟು ಆಪ್ತ ಸಮಾಲೋಚನೆ ಮೂಲಕ ಕೆಲವೊಂದು ಮಹಿಳೆಯರ ಕುಂದುಕೊರತೆಯನ್ನು ಆಲಿಸಿ ಆ ಮನೆಯನ್ನು ತಿರಸ್ಕಾರಗೊಂಡವರಿಗೆ ಅವರಿಗೆ ಹೊರಗಡೆ ಬಂದ ಮೇಲೆ ಅವರಿಗೆ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯವನ್ನು ನಾನು ಕಲ್ಪಿಸ್ತಾ ಕೊಡ್ತಾ ಬಂದಿದ್ದೇನೆ. ಇದು ಸೇರಿ 4-5 ಜನ ಮಹಿಳೆಯರು ಮನೆಯಿಂದ ತಿರಸ್ಕಾರಗೊಂಡಿದ್ದರು. ಅವರಿಗೆ ಕೂಡ ಕೆಲಸವನ್ನು ಕೊಡಿಸಿ ಕೂಡ ಅವರಿಗೆ ಒಂದು ಕುಟುಂಬ ನಿರ್ವಹಣೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ವಿ. ಅವ್ರನ್ನ ಮಂಡ್ಯ ಜಿಲ್ಲೆಯಲ್ಲಿ ಇದೇ ಥರ ರಾಜ್ಯದಿಂದ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಸಹಪಾಠಿಗಳೆಲ್ಲರೂ ಕೂಡ ನಮ್ಮ ಲಯನ್ಸ್ ಅಧ್ಯಕ್ಷರು ಮೇಡಮ್ ಮತ್ತು ಸಹಪಾಠಿಗಳು ಇದೇ ಥರ ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಸರ್ ಈ ಕಾರ್ಯಕ್ರಮನ ಮಾಡಬೇಕು ಅಂತ ತುಂಬ ಖುಷಿಪಟ್ಟರು. ಹೇಳಿದ್ದು ಮಾಡೋಣ ಅಂತ. ಆಮೇಲೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶಕರು ಒಳ್ಳೆ ಕಾರ್ಯಕ್ರಮ ಅದು ಆಯ್ತು ಮುಗಿಸಿದ್ದಾರೆ. ಒಂದು ಒಳ್ಳೆಯ ಆಲೋಚನೆ ಇದು ಮಾಡಿ ಸಹಕಾರ ಕೊಟ್ಟರು ಅವರಿಗೆ ತುಂಬ ಹೃದಯದ ಧನ್ಯವಾದ. ಈ ಕಾರ್ಯಕ್ರಮ ಜರುಗಲು ಕಾರ್ಯಕರ್ತರಾದಂತಹ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರಿನ ಶ್ರೀಮತಿ ರಜನಿರಾಜ್ ಮೇಡಮ್ ಅವರು ಕೂಡ ಅವರ ಜೊತೆ ಕೈ ಜೋಡಿಸಿದಂತ ಶ್ರೀಮತಿ ಸುವರ್ಣ ಎಸ್ ಕಲ್ಮಡಿ ಮೇಡಮ್ ಅವರು ಹಾಗೂ ಶ್ರೀಮತಿ ರಶ್ಮಿ ಧ್ವನಿ ಸಂಸ್ಥೆ ವಕೀಲರು, ಶ್ರೀಮತಿ ಯಶೋಧ ಅವರು, ಸಮಾಜ ಮಟ್ಟೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ತಮಗೂ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ಏನಿಲ್ಲ ಇದೆಲ್ಲ ರಿಪೇರಿಗೆಲ್ಲ ಬರ್ತದಲ್ಲ ಒಂದು ಇನ್ಫಾರ್ಮೇಷನ್ ಏನು ಬರಲಿಲ್ಲ ಎಸ್ಟಿಮೇಟ್ ಹೋಗಿದ್ದೀನಿ ಹೋಗಿದ್ದಲ್ಲ
ಅಷ್ಟೇ ಸರ್, 4 ಜನ ಮೇಡಮ್ ಸರಿ ಇದ್ದಾರೆ. ಸ್ವಲ್ಪ ಮುಂದೆ ಬನ್ನಿ. ಹೊಸ್ದಾಗಿ ಬಂದಿದ್ರು ಅವರು 5 ಜನ. ಅಜ್ಜಿ 2 ತಿಂಗಳು ಸರ್, ಹೊತ್ತಾಗಿದ್ದು 2-3 ತಿಂಗಳು. ಏನು ಬೇರೆ ಅಪ್ಲಿಕೇಶನ್ ಏನಂತ ಅವ್ರದ್ದು ಏನು ಸರ್ಕಾರಿ ವಕೀಲರು ಕೊಟ್ಟಿದ್ದಾರೆ ಸರ್, ಮತ್ತು ಇನ್ನೇನು ಸುಸ್ತಾಗಿದೆ ಸರ್ ಅಷ್ಟೇ. ಮತ್ತೆ ಸ್ಟೇಷನ್ ಇವ್ರದ್ದು ಇವ್ರ ಮಧ್ಯದ ನಿಂತ ಅವ್ರದ್ದು ಗ್ರಾಮೀಣ ಇವ್ರದ್ದು ಮಧ್ಯದಾಗ ನಿಂತಲ್ಲ ಅವ್ರದ್ದು ಹಿಂದೆ ಅವ್ರದ್ದು ಏನಕ್ಕೆ ಅಲ್ಲ ಅದು ಬರ್ತದೆ ಫ್ರಾಡ್ ಕೇಸ್ ಇದೆ ರೀ, ಗೀತಾ ಅಲ್ಲ ಅವ್ರದ್ದು ಹೀಗೆ ಅವ್ರದ್ದು ಹೌದು ಕಸ್ಟಡಿ ಅದು ಅಲ್ಲೊಂದು 4 ಜನ ಇದಾರೆ, ಜೆಂಟ್ಸ್ ಒಬ್ರು ಇಲ್ಲೊಬ್ರು 5 ಜನ ಗಾಂಧಿ ಹಾಂ ಎಲ್ಲ ಅದು ವಕೀಲ ಇದ್ದಾರ ನಿಮಗೆ ಇದ್ದಾರಲ್ಲ ಇವರು ಅಲ್ಲ ನಿಂದ ಇವ್ರದ್ದು ಇದ್ದಾರೆ ಸರ್ಕಾರಿ ವಕೀಲ ಕಳಿಸಿದ್ರು ಸರ್. ಇದ್ದಾರೆ ಹೌದಾ ಸರ್ಕಾರ ರೂಪಾಯಿ ಕೊಟ್ಟದ ಸರ್ಕಾರಿ ವಕೀಲ ಖಾಸಗಿಯಮ್ಮ ಇತ್ತೀಚೆಗೆ ಬಂದವರು ಇತ್ತೀಚೆಗೆ ಬಂದ ನೀವು ನಿಮ್ಮ ಪರವಾಗೆಲ್ಲ ವಕೀಲ ಇದ್ದಾರಲ್ಲ ಎಲ್ಲ ಇದ್ದಾರೆ ಮತ್ತೇನು ಸಮಸ್ಯೆ ಇಲ್ಲ. ಇತ್ತೀಚೆಗೆ ಯಾರು ಹೊಸ್ದಾಗಿ ಬಂದಿದ್ದು ನೀವು ನಿಮ್ಮ ಪರವಾಗಿ ವಕೀಲ ಇದ್ದಾರಾ? ಇಲ್ಲಿ ಗದಗಲ್ಲೇ ಇತ್ತು ಸರ್, ವಾಸ ಮಾಡ್ತಾ ಇದ್ದೆ. ಮೊದಲು ಇಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ಇದಾಗಿತ್ತು, ಗಂಡ ಹೆಂಡತಿ ಜಗಳ ಸರ್. ನನಗೆ ಈಗ ಬೇಲ್ ಮಾಡ್ಯಾರ ಸರ್, ಜಾಮೀನ್ದಾರ್ ಕೊಡ್ರಿ. ಜಾಮೀನುದಾರ ಯಾರೇ ಇಲ್ಲ ಸರ್. ಜಾಮೀನ್ದಾರ್ ಕೊಡ್ಬೇಕಲ್ಲಪ್ಪ. ತಪ್ಸ್ಕೊಂಡು ಹೋದ್ರೆ ಹೆಂಗೆ ಮಾಡ್ಬೇಕು? ನೀವು ತಪ್ಸ್ಕೊಂಡು ಹೋದ್ರೆ ಸಿಗದಿದ್ರೆ ನಿಮ್ಮನ್ನು ಕರ್ಕೊಂಬರೋದು ಹೆಂಗೆ? ಜಾಮೀನ್ದಾರ ಕರ್ಕೊಂಬರ್ತಾರ. ಕಾನೂನು ಪ್ರಕಾರ ಜಾಮೀನು ಕೊಡಬೇಕು. ಎಲ್ಲರಿಗೂ ಹಂಗೆ ಬಿಟ್ಟಿದ್ದೀವಿ. ಇದು ಪವಾರ. ನೀವೆಲ್ಲ ವಕೀಲ ಕೊಡ್ತು ಅಂದಿರಲ್ಲ, ಬೇರೆ ಬರಲ್ಲ ಅಂದ್ರೆ ನಿನ್ನ ಕೇಸ್ ಮುಂದೆ ಹೋಗುತ್ತೆ. ನಾವು ಜೈಲಿಗೆ ಇದ್ದು ಬೇಗ ನಡೆಸ್ಬೇಕಂದ್ರೆ ನೀವು ಸರ್ಕಾರ ವಕೀಲ ಬೇಡ ಅಂತೇಳಿ ನೀವು ಕಾಸಿಗೆ ಕೊಡ್ತು ಅಂತ ಹೇಳಿದಿರಿ ಬೇರೆ ವಕೀಲಿಗೆ. ಇಲ್ಲಿ ಕೊಡದೇ ಇದ್ದರೆ ಮತ್ತು ಲೇಟ್ ಆಗಲ್ವಾ? ನಾವು ಬೇಗ ಜೈಲಿನ ನಿಮ್ಗೆ ಬೇಗ ಮುಗಿಸ್ಬೇಕಂತ ನಾವು ಮಾಡ್ತಾಯಿದ್ದೀವಿ. ಬೇಗ ಕೊಡ್ರಿ ವಕೀಲರನ್ನ. ಇಲ್ಲ ಅಂದರೆ ನಾವು ಇಲ್ಲ ಅಂತ ಹೇಳಿ ಸರ್ಕಾರ ವಕೀಲ ನಡೆಸ್ತಾರೆ. ನಾಳೆ ಬರೋಕ್ಕೆ ಆಯ್ತಲ್ಲ, ಬೇರೆ ಸಮಸ್ಯೆ ಏನಿಲ್ಲಲ್ಲ.